ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ನ್ಯೂ ಡಿಸೈನ್ ಅಂದರೆ ಸಿಂಪಲ್ಲಾಗೆ ಮಾಡಿರೋಂಥ ಡಿಸೈನು. ಸೊ 2 ಸ್ಟೆಪ್ಪಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. 10 ನಂಬರ್ ನೀಡಲು ಆ್ಯಸ್ ಯೂಶಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. 2 ಸ್ಟೆಪ್ ಡಿಸೈನ್ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಆ್ಯಕ್ಚುಲಿ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗೋವಂಥದ್ದು. ಸೊ ಫಸ್ಟು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಟೈಮ್ಸು ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ, ಪಕ್ಕದಲ್ಲಿ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡೋಣ. ಪಕ್ಕದಲ್ಲಿ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ. ಸೊ 2 ಟೈಮ್ ಸಿಂಗಲ್ ಕ್ರೋಶೆ ಆದಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಒಂದು ಚೈನ್ ಹಾಕೋಣ ಫ್ರೆಂಡ್ಸ್. ಫಸ್ಟು ಒಂದು ಚೈನ್ ಹಾಕ್ಕೊಂಡು 2 ಸಲ ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕಿದ್ದೀನಿ. ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೋಬೇಕು. 2 ಟೈಮ್ ದಾರ ಸುತ್ಕೊಂಡು ಒಂಚೂರು 1/4 ಇಂಚ್ ಮೇಲೆ ಅಂದರೆ 1/2 ಇಂಚ್ ಒಳಗಡೆ ಅಷ್ಟು ಗ್ಯಾಪಲ್ಲಿ ನಾನು ಒಂದು 1/2 ಇಂಚು ಬೇಡ ಫ್ರೆಂಡ್ಸ್, ಅಷ್ಟು ಒಳಗಡೆ ನೀಡಲ್ನ ಬಟ್ಟೆಗೆ ಹಾಕಿ ದಾರನ ತೊಗೊಂಡು ಬರ್ತೀನಿ. 4 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೋಬೇಕು. ಸೊ ಈ ರೀತಿ ಟ್ರಿಪಲ್ ಕ್ರೋಶೆನ ಮಾಡ್ಕೊಂಡಿರ್ತಾ ಇದ್ದೀನಿ. ಸೊ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. 2 ಟೈಮ್ಸ್ ದಾರ ಸುತ್ತಕೊಂಡು ನೀಡಲ್ ಮೇಲೆ ಸೇಮ್ ಹೋಲ್ ಗ್ಯಾಪಲ್ಲಿ ನಾವು ಎಲ್ಲಿ ತೊಗೊಂಡಿದ್ದೀವಿ ಅದೇ ಹೋಲ್ ಗ್ಯಾಪಲ್ಲಿ ನಾನು ಮತ್ತೆ ನೀಡಲ್ನ ಹಾಕ್ತೀನಿ. ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರನ ತೊಗೊಬಂದು ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಈ ರೀತಿ ಟ್ರಿಪಲ್ ಕ್ರೋಶೆ 2 ಟೈಮ್ಸ್ ಟ್ರಿಪಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೂ 2 ಟೈಮು ಸೇಮ್ ಪ್ಲೇಸಿಗೆ ಟ್ರಿಪಲ್ ಕ್ರೋಶೆನೇ ಮಾಡ್ಕೋಬೇಕು. 4 ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. 4 ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಫಸ್ಟು ಆಲ್ಮೋಸ್ಟ್ ಸೇಮ್ ಪ್ಲೇಸ್ಗೆ ಹಾಕಿ ಒಂಚೂರು ಆ ಸೈಡ್ ಹೋಗುತ್ತೆ. ಸೊ ಎಲ್ಲ ಒಂದೇ ಹೋಲ್ ಗ್ಯಾಪಲ್ಲಿ ಹಾಕೋಕ್ಕಾಗೋದಿಲ್ಲ, ರಿಂಕಲ್ಸು ಬರೋ ಚಾನ್ಸಸ್ ಇರುತ್ತೆ. ಒಂದೊಂದು ಪಾಯಿಂಟ್ ಅಷ್ಟು ಬೇಕಂದರೆ ನೀವು ಗ್ಯಾಪ್ ತೊಗೊಂಡು ಹಾಕ್ಬೋದು. 4 ಕಂಬಗಳಾದಮೇಲೆ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗ್ 2 ಸಿಂಗಲ್ ಕ್ರೋಶೆ ಚೈನ್ ಆದ ತಕ್ಷಣ 4 ಕಂಬ ಹಾಕಿದ್ದೀನಿ. ಕಂಬ ಆದಮೇಲೆ ಒಂದೇ ಒಂದು ಚೈನ್ ಎಕ್ಸ್ಟ್ರಾ ಒಂದು ಗ್ಯಾಪಲ್ಲಿ ತೊಗೋಬೇಕು ಫ್ರೆಂಡ್ಸ್. ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಅಗೇನ್ 4 ಟ್ರಿಪಲ್ ಕ್ರೋಶೆನ ಇಲ್ಲಿ ಹಾಕ್ಕೊಳ್ಳೋಣ. ಸೊ ಮತ್ತೆ 4 ಕಂಬಗಳನ್ನ ಇಲ್ಲಿ ಹಾಕ್ಕೋಬೇಕು. ನಾನು ಒಂದೇ ಒಂದು ಚೈನ್ ಗ್ಯಾಪ್ ಅಷ್ಟು ತೊಗೊಂಡಿದ್ದೀನಿ. 1 ಚೈನ್ ಅಷ್ಟೇ ತೊಗೊಳ್ಳಿ ಸಾಕು. ಸೊ 1 ಚೈನ್ ಅಷ್ಟು ಗ್ಯಾಪ್ ತೊಗೊಂಡ್ಬಿಟ್ಟು ಮತ್ತು 4 ಕಂಬ ಸೇಮ್ ಪ್ಲೇಸಲ್ಲಿ ಒಂದೊಂದು ಪಾಯಿಂಟ್ ಅಷ್ಟು ಬೇಕಂದರೆ ಸೈಡಿಗೆ ಹೋಗ್ಬೋದು ಫ್ರೆಂಡ್ಸ್. ಒಂದೇ ಒಂದು ಪಾಯಿಂಟು ಆಲ್ಮೋಸ್ಟ್ ಸೇಮ್ ಪ್ಲೇಸಲ್ಲಿ ಹಾಕ್ಕೋತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಒಂಚೂರು ಜರಗ್ತಾ ಇದೆ ಅಂತ. ಕರೆಕ್ಟಾಗಿ 8 ಕಂಬಗಳು ಬರುತ್ತೆ. ಸೆಂಟ್ರಲ್ಲಿ ಒಂದು ಚೈನ್ ಗ್ಯಾಪ್ನ ನಾವು ಬಿಡಬೇಕು. ಸೊ ಈ ರೀತಿ ಒಂದು ಚಿಕ್ಕ ಮಿನಿ ಆರ್ಚ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಕಂಬಗಳು 4 ಆಗಿದ ತಕ್ಷಣ ಸ್ಟಾರ್ಟಿಂಗ್ 1 ಚೈನ್ ಹಾಕಿದ್ದೆ ಅಲ್ವಾ. ಸೊ ಇಲ್ಲಿ ಕೂಡ 1 ಚೈನ್ ಹಾಕಿ ನಾವು ಫಸ್ಟಲ್ಲೂ 1 ಚೈನ್ ಹಾಕ್ತೀವಿ, ಸೆಂಟ್ರಲ್ಲಿ 1 ಚೈನ್ ಹಾಕ್ತೀವಿ, ಲಾಸ್ಟಲ್ಲೂ ಕಂಬ ಆದಮೇಲೂ 1 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಪಾಯಿಂಟ್ ಒಳಗಡೆಗೇ ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗ್ ನೋಡ್ಕೊಳ್ಳಿ, ಸ್ಟಾರ್ಟಿಂಗ್ ಎಷ್ಟಕ್ಕೆ ನಾವು ಸ್ಟಾರ್ಟ್ ಮಾಡಿರ್ತೀವೋ ಅಷ್ಟಕ್ಕೆ ಎಂಡ್ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಈ ಥರ ಪುಟ್ಟು ಮಿನಿ ಆರ್ಚ್ ಫಾರ್ಮ್ ಆಗುತ್ತೆ. ಸೊ ಇದೇ ಥರ ಬೇಸ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದಕ್ಕೆ ಸೆಂಟ್ರಲ್ಲಿ ಕುಚ್ಚು ಕಟ್ಟೋದು, ಪಕ್ಕದಲ್ಲಿ ಕುಚ್ಚು ಕೊಟ್ಟೋದು ತುಂಬ ಸತಿ ತೋರಿಸಿದ್ದೀನಿ. ಚಿಕ್ಕ ಮಿನಿ ಆರ್ಚ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೈಸೂರು ಸಿಲ್ಕ್ಗೆ, ಕಾಟನ್ ಸಿಲ್ಕ್, ಸಾಫ್ಟ್ ಸಿಲ್ಕಿಗೆಲ್ಲ. ಸೊ ಇದು ಇನ್ನೊಂದು ಸ್ಟೆಪ್ ಬರುತ್ತೆ ನಿಮಗೆ, ರಿಚ್ಚಾಗಿ ಕಾಣಿಸುತ್ತೆ ಈ ಡಿಸೈನ್ ಕೂಡ. ಮತ್ತು 3 ಚೈನ್ ಹಾಕ್ತೀನಿ ಸಿಂಗಲ್ ಕ್ರೋಶೆ ಆದಮೇಲೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಸೊ ಅಲ್ಲಿಂದ ಮತ್ತೆ 1 ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡು ಟ್ರಿಪಲ್ ಕ್ರೋಶೆ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೋಬೇಕು. ಒಂದು 1/2 ಇಂಚ್ಗಿಂತ ಒಳಗಡೆಗೆ ನಾವು ನೋಡಿ, 1/2 ಇಂಚಷ್ಟು ಬೇಡ, ಇನ್ನು ಒಳಗಡೆಗೆ ನಾನು ಪಾಯಿಂಟ್ ಮಾಡಿಕೊಂಡು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ 1 ಟೈಮ್, 2 ದಾರ 1 ಟೈಮು, ಮಿಕ್ಕಿದ 2 ದಾರ 1 ಟೈಮ್ ಟ್ರಿಪಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಸೊ 4 ಟ್ರಿಪಲ್ ಕ್ರೋಶೆ ಹಾಕಿ ಒಂದು ಚೈನ್ ಸೆಂಟ್ರಲ್ ಗ್ಯಾಪಲ್ಲಿ ಒಂದು ಚೈನ್ ಹಾಕಿ ಅಗೇನ್ 4 ಕಂಬ ಹಾಕಿ ಫಿನಿಶ್ ಮಾಡ್ಕೋಬೇಕು. ಸೊ ಇಲ್ಲಿ ಕೂಡ 4 ಕಂಬಗಳನ್ನ ಹಾಕೋತಾ ಇದ್ದೀನಿ. ಸೊ ತುಂಬ ಈಸಿಯಾಗಿ ಬೇಗ ಆಗುತ್ತೆ ಫ್ರೆಂಡ್ಸ್. ತುಂಬ ಮಿನಿ ಆರ್ಚ್ ಅಲ್ಲ 8 ಕಂಬಗಳದ್ದು, ಅದು ಸ್ಯಾರಿಗೆ ಡೈರೆಕ್ಟ್ ಹಾಕೋದು. ಬೇಕಂದರೆ ಇನ್ನೊಂದು ಸ್ಟೆಪ್ ಹಾಕ್ಕೋಬೋದಿತ್ತು. ಸೊ ಅದನ್ನು ಸ್ಕಿಪ್ ಮಾಡಿ ನಾನು ಮಿನಿ ಆರ್ಚ್ನ ಸ್ಯಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ 4 ಕಂಬಗಳು ಹಾಕಿದ್ಮೇಲೆ
ಒಂದು ಚೈನ್ ಮತ್ತು 4 ಟ್ರಿಪಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈ ಥರ ಪುಟ್ಟು ಮಿನಿ ಆರ್ಚ್. ಈ ಸ್ಟೆಪ್ ತುಂಬ ಫಾಸ್ಟಾಗಿ ಆಗೋಗುತ್ತೆ, ನಿಮಗೆ ನೆಕ್ಸ್ಟ್ ಸ್ಟೆಪ್ಪು ಫಾಸ್ಟಾಗಿ ಆಗುತ್ತೆ. ಬರೀ ಕಂಬಗಳಲ್ವ ಫ್ರೆಂಡ್ಸ್. ಈ ಥರ 4 ಆದ ತಕ್ಷಣ ಅಗೇನ್ ಒಂದು ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಳಗಡೆ ಪಾಯಿಂಟ್, ಇನ್ನು 1-2 ಪಾಯಿಂಟ್ ಒಳಗಡೆಗೆ ನಾನು ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗ್ ಎಷ್ಟು ಪ್ಲೇಸಲ್ಲಿ ನಾವು ತೊಗೊಂಡಿದ್ದೀವಿ ಚೆಕ್ ಮಾಡಿ ಮೋಸ್ಟ್ ಅದೇ ಪ್ಲೇಸ್ಗೆ ನಾವು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ಮತ್ತು ಅಲ್ಲಿಂದ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಇದೇ ಥರ ಸೇಮ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಸೊ ನಾವು ಈ ಥರ ಆರ್ಚಿಗೆ ಪಕ್ಕದಲ್ಲಿ ಕುಚ್ಚೆಲ್ಲ ಕಟ್ಟಿ ನಾವು ಡಿಸೈನ್ನ ಮಾಡ್ತಾಯಿದ್ದೀವಿ. ಪುಟ್ಟ ಆರ್ಚು ಇಲ್ಲ ಸೆಂಟ್ರಲ್ಲಿ ಕಟ್ಕೊಂಡು ಮಾಡ್ಕೋಬೋದಿತ್ತು. ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಸ್ಟೆಪ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಸ್ಟೆಪ್ಪು ಕಲರ್ ಚೇಂಜ್ ಮಾಡಬೇಕು. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬೇಕಲ್ಲ, ಕಲರ್ ಚೇಂಜ್ ಮಾಡ್ಕೋತೀನಿ. ಸೊ ಇದೇ ಎಷ್ಟು ಪುಟ್ಟದಾಗಿ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಚಿಕ್ಕ ಆರ್ಚ್ ಯು ಶೇಪಲ್ಲಿ, ಸ್ವಲ್ಪ ಮೈಲ್ಡ್ ಯು ಶೇಪಲ್ಲಿ ಚಿಕ್ಕ ಆರ್ಚ್ ಬರುತ್ತೆ. ಆಲ್ಮೋಸ್ಟ್ ಒಂದೇ ಪಾಯಿಂಟಲ್ಲಿ ಹಾಕೋಕ್ಕೆ ಟ್ರೈ ಮಾಡಿ, ಇಲ್ಲಾಂದರೆ ದಾರ ಹೆಚ್ಚು ಕಮ್ಮಿ ಆಗಿರೋದು ಕಾಣಿಸ್ಬಿಡುತ್ತೆ. ಮತ್ತು ಇವಾಗ ನೆಕ್ಸ್ಟ್ ಕಲರಲ್ಲಿ ನೋಡಿ ಆರ್ಚ್ ಸೆಂಟ್ರಲ್ಲಿ ಒಂದು ಚೈನ್ ಗ್ಯಾಪ್ ಇದೆ ಅಲ್ವಾ, ಸೊ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆ ತೊಗೋಬೇಕು. ಅದ್ರ ಪಕ್ಕ ಒಂದು ಕಂಬ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಕಂಬದ ಮೇಲೆ ಫಸ್ಟು ಒಂದು ನಾಟ್ ಹಿಂದೆಗಡೆ ಸೆಕ್ಯೂರ್ ಆಗೋ ಥರ, ಇಲ್ಲ ನಾಟ್ ಕಾಣಿಸ್ಬಿಡುತ್ತೆ, ಅದಕ್ಕೋಸ್ಕರ ಆ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋತೀನಿ. ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ಮತ್ತು ಒಂದು ಚೈನ್ ಗ್ಯಾಪ್ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಅಲ್ಲಿಂದ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಇದು ಬರೀ ಟ್ರಿಪಲ್ ಕ್ರೋಶೆ ಹಾಕ್ಕೋತಾ ಇರೋದು ಫ್ರೆಂಡ್ಸ್, ಎಲ್ಲಿ ಡಬಲ್ ಕ್ರೋಶೆ ಯೂಸ್ ಮಾಡಿಲ್ಲ. ಸೊ 2 ಸತಿ ದಾರ ಸುತ್ಕೊಂಡು 3 ಚೈನ್ ಗ್ಯಾಪ್ ಇದೆ ನೋಡಿ, ಆ 3 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಬರ್ಬೇಕು. ಸ್ವಲ್ಪ ಲೆಂತಿಯಾಗಿ ಹಾಕ್ಕೋಬೇಕಾಗತ್ತೆ ಇದು ಈ ಟ್ರಿಪಲ್ ಕ್ರೋಶೆ. ಆ ಟ್ರಿಪಲ್ ಕ್ರೋಶೆ ಒಂದು ಮೀಡಿಯಮ್ ಲೆಂತಲ್ಲಿ ಹಾಕಿದ್ದೀನಿ, ನಾರ್ಮಲ್ ಲೆಂತ್. ಸೊ ಇದೊಂದು ಸ್ವಲ್ಪ ಲೆಂತಿಯಾಗಿ ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನಾವೇನು ಗ್ರೀನಲ್ಲಿ ಹಾಕಿದ್ದೀವಿ ಅದಕ್ಕಿಂತ ಸ್ವಲ್ಪ ಲೆಂತಿಯಾಗೇ ಬರಬೇಕು. ಸೊ ಲೆಂತಿಯಾಗಿ ಕಾಣಿಸ್ಬೇಕಿದು. ಮತ್ತು ಅಲ್ಲಿಂದ ಇದನ್ನು 7 ಎಳೆ ದಾರ ತೊಗೊಂಡ್ರು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಥಿಕ್ನೆಸ್ ಬರುತ್ತೆ ನಮಗೆ 7 ಎಳೆ 8 ಎಳೆ ತೊಗೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ 6 ಎಳೆನ ತೊಗೊಂಡಿದ್ದೀನಿ, ಬಟ್ ಚೆನ್ನಾಗಿ ಕಾಣಿಸುತ್ತೆ 7, 8. ನಾನು 3 ಚೈನ್ ಹಾಕಿ ಕಂಬ ಆದ ತಕ್ಷಣ ಕಂಬದ ಕೆಳಗಡೆ ನೋಡಿ, ಕಂಬದ ಕೆಳಗಡೆ ಪ್ಲೇಸ್ ಇರುತ್ತಲ್ವ, ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋತೀನಿ. 1 ಪಿಕಾಟ್ ಆಯಿತು. ಮತ್ತು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಸೇಮ್ 3 ಚೈನ್ ಗ್ಯಾಪಲ್ಲಿ ಕಂಬ ಮಾಡ್ಕೋಬೇಕು. ಇವಾಗ ನಾವು 3 ಚೈನ್ ಗ್ಯಾಪ್ ಏನಿದೆ ಅದಕ್ಕೆ ಆರ್ಚ್ ಮಾಡ್ತಾಯಿದ್ದೀವಿ, ಅದಕ್ಕೆ ಕಂಬಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದು ಗ್ರೀನಲ್ಲಿ ಒಂದು ಪುಟ್ಟ ಆರ್ಚು, ಈ 3 ಚೈನ್ ಒಳಗಡೆ ಒಂದು ಸ್ವಲ್ಪ ಲೆಂತಿಯಾಗಿ ಒಂದು ಆರ್ಚ್ ಮಾಡೋಣ. ಸೊ ಅದು ಚೆನ್ನಾಗಿ ಕಾಣಿಸುತ್ತೆ. ಸೊ 3 ಚೈನ್ ಹಾಕಿ ಕಂಬ ಕೆಳಗಡೆ ಪ್ಲೇಸ್ ಇದೆಲ್ಲ ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಪಿಕಾಟ್ಸ್ ಹಾಕ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ 6 ಎಳೆ ದಾರ ಬದಲು ನೀವು 7, 8 ಎಳೆ ದಾರ ತೊಗೊಳ್ಳಿ, ಥಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಒಂದು ಕಂಬ ಮತ್ತು 3 ಚೈನ್ ಹಾಕಿ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡಿಕೊಡ್ತು. 3 ಪಿಕಾಟ್ ಆದಮೇಲೆ ಫ್ರೆಂಡ್ಸ್, 3 ಪಿಕಾಟ್ ಆಗಿದ ತಕ್ಷಣ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಹಾಕ್ಕೋತಾ ಇದ್ದೀನಿ. ಸೊ ಒಂದು ಮೀಡಿಯಮ್ ಸೈಜ್ ಬೀಡು ಇಲ್ಲ ಹ್ಯಾಂಗಿಂಗ್ ಬೀಡು, ನಿಮ್ಗೆ ಯಾವ್ದು ಇಷ್ಟನೋ ಆ ಥರ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ. ಇಲ್ಲ ವಿತೌಟ್ ಬೀಡ್ ಡಿಸೈನ್ ಬೇಕಂದರೆ ನೀವು ಹಾಗೆ ಒಂದು ಪಿಕಾಟ್ ಎಕ್ಸ್ಟ್ರಾ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಾನು ಇಲ್ಲಿ ಏನು 6 ಪಿಕಾಟ್ ಹಾಕ್ತಾಯಿದ್ದೀನಿ, 6 ಕಂಬ ಮಾಡ್ತಾಯಿದ್ದೀನಿ. ಸೊ ನೀವು 7 ಹಾಕ್ಕೋಬೋದು. ಈ 3 ಚೈನ್ ಗ್ಯಾಪಲ್ಲಿ 7 ಪಿಕಾಟ್ಸ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೋಬೋದು ವಿತೌಟ್ ಬೀಡ್ ಬೇಕಂದರೆ. ಸೊ ವಿತ್ ಬೀಡ್ ಹಾಕಿದ್ರೆ ಎಲ್ಲೂ ಬೀಡ್ ಯೂಸ್ ಮಾಡಿಲ್ಲಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಒಂದು ಬೀಡ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಒಂದು ಸೆಂಟ್ರಲ್ಲಿ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಹಾಕಿ ಮತ್ತು ಪಿಕಾಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1, 2 ದಾರ 1, 2 ದಾರ 1 ಈ ರೀತಿ ಟ್ರಿಪಲ್ ಕ್ರೋಶೆ ಹಾಕಿ ಪಿಕಾಟ್ನ ಮಾಡ್ಕೊಂಡು ಹೋಗೋದು. ಸೊ ಇನ್ನೂ ಒಂದು ಕಂಬ ಹಾಕಿ 3 ಚೈನ್ ಮತ್ತು ಕಂಬದ ಕೆಳಗಡೆ ಹೋಗಿ ದಾರನ ತಂದು ಲಾಕ್, 2 ದಾರ ಸೇರಿ ಲಾಕ್ ಮಾಡಿ ನೆಕ್ಸ್ಟ್ ಇವಾಗ ಎಲ್ಲಿ ನಾವು ಸೆಂಟ್ರಲ್ಲಿ ಅಂದರೆ ಮಿನಿ ಆರ್ಚ್ ಸೆಂಟರ್ 1 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಂಡಿದ್ವಿ ಅಲ್ಲ ಸ್ಟಾರ್ಟಿಂಗು,
ಅದೇ ಸೆಂಟ್ರಲ್ಲಿ ಮತ್ತೆ ಲಾಕ್ ಮಾಡ್ಕೋತೀನಿ ಡಿಸೈನ್ ಆದ ತಕ್ಷಣ, ಕಂಬ ಆಗಿದ ತಕ್ಷಣ ಅಗೇನ್ ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ ಫ್ರೆಂಡ್ಸ್. ನಮಗೆ ಕುಚ್ಚು ಕೂಡ ಅಲ್ಲೇ ಬರುತ್ತೆ. ಸೊ ಅಲ್ಲಿಂದ ಮತ್ತೆ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಸರಿ ದಾರ ಸುತ್ಕೋಬೇಕು. ಈ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ, ಮತ್ತು 2 ದಾರ ಒಂದು ಸತಿ, ಈ ರೀತಿ ಟ್ರಿಪಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿಬಿಟ್ಟು 3 ಚೈನ್ ಮಾಡ್ಕೊಳ್ಳೋಣ. ಈ ಕಂಬ ಏನಿದೆ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ 3 ಪಿಕಾಟ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. 3 ಪಿಕಾಟ್ ಆಯ್ತಲ್ವ, ಒಂದು ಬೀಡನ್ನ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಏನು ಬೇಡ, ಡೈರೆಕ್ಟಾಗಿ ಮತ್ತೆ ಕಂಬ ಮಾಡಿ ಪಿಕಾಟ್ ಮಾಡ್ಕೊಳ್ಳೋದು. ಇನ್ನೂ 3 ಟೈಮ್ ಒಟ್ಟು ಮಾಡ್ಕೊಂಡು ನೆಕ್ಸ್ಟ್ ಮಿನಿ ಆರ್ಚಲ್ಲಿ ಲಾಕ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಬೇಕಾಗತ್ತೆ. ಇದರಲ್ಲಿ 2 ಟೈಮ್ಸ್ ಮಾಡ್ಕೊಳ್ಳಿ 1 ಚೈನ್ ಗ್ಯಾಪಲ್ಲಿ. ಸೊ ನಮಗೆ ಇದು ವಿತೌಟ್ ಕುಚ್ಚೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಬಾರ್ಡರ್ ಟೈಪು. ವಿತ್ ಕುಚ್ಚೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಕಾಂಬಿನೇಷನ್ ಚೆನ್ನಾಗಿದ್ರೆ ಅಂತೂ ಡಿಸೈನ್ ತುಂಬ ಚೆನ್ನಾಗಿರುತ್ತೆ, ಹಾಕಿ ನೋಡಿ. ಸೊ ನಾವು ತುಂಬ ಕಂಬಗಳು ಯೂಸ್ ಮಾಡಿ ಡಬಲ್ ಸ್ಟೆಪ್ ಎಲ್ಲ ಹಾಕ್ತೀವಿ ಅಲ್ಲ, ಇದು ತುಂಬ ಸಿಂಪಲ್ಲಾಗಿ ಬರೀ 8 ಕಂಬ, ಬರೀ 6 ಕಂಬ ಅಷ್ಟೇ ಪಿಕಾಟ್ಸು. ತುಂಬ ಈಸಿಯಾಗಿ ಒಂದು ಬ್ಯೂಟಿಫುಲ್ ಡಿಸೈನ್ ಇದಾಗುತ್ತೆ, ಸಕ್ಕತ್ತಾಗಿ ಬರುತ್ತೆ. ಓವರಾಲ್ ಹಾಕಿ ನಾನು ಇಟ್ಟ ಮೇಲೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ್ಯಕ್ಚುಲಿ. ಸೊ ಖಂಡಿತ ಟ್ರೈ ಮಾಡಿ, ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಅಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ಮಿನಿ ಆರ್ಚಿಗೆ 2 ಮಿನಿ ಆರ್ಚ್ ಬಂದಿರೋದು ಫ್ರೆಂಡ್ಸ್. ಕುಚ್ಚು ಬೇಡ ಅಂದರೆ ಹೀಗೆ ಬಿಡ್ಬೋದು, ಹಾಗೆ ಚೆನ್ನಾಗಿರುತ್ತೆ. ಒಂದೊಂದು ಹ್ಯಾಂಗಿಂಗ್ ಬೀಡಿ ಎಲ್ಲಾದರೂ ನೀವು ಆ್ಯಡ್ ಮಾಡ್ಕೋಬೋದು ಎಲ್ಲಿ ಬೇಕಾದರೆ. ಕುಚ್ಚು ಬೇಕಂದರೆ ನೋಡಿ, ನಾನು ಒಂದು ಮಿನಿ ಆರ್ಚಿಗೆ ಕುಚ್ಚು ಕಟ್ಟಿದ್ದೀನಿ, ಒಂದು ಹಾಗೆ ಬಿಟ್ಟಿದ್ದೀನಿ. ಈ ಥರ ಕುಚ್ಚು ಕೂಡ ನೀವು 2 ಗ್ಯಾಪಲ್ಲಿ ಕೂಡ ನೀವು ಹಾಕ್ಕೊಂಡು ಹೋಗ್ಬೋದು. ಸೊ ಜಸ್ಟ್ ತೋರಿಸೋದಕ್ಕೆ ನಾನು ಕುಚ್ಚು ಕಟ್ಟಿದೆ, ಹಾಗೇನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಿತ್ ಕುಚ್ಚೂ ಚೆನ್ನಾಗಿರುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್, ನೀವು 600 ಅರೌಂಡ್ 500 ಅರೌಂಡ್ ಚಾರ್ಜ್ ಮಾಡ್ತಾರೆ. ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡ್ಕೊಂಡು ಮಾಡ್ಕೋಬೋದು. ಆಮೇಲೆ ಟೈಮಿಂಗ್ಸು ಫಿನಿಶಿಂಗ್ ಎಲ್ಲ ಅದಕ್ಕೆ ಆ್ಯಡ್ ಆಗುತ್ತೆ. ಸೊ ಈ ಡಿಸೈನ್ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ಡಿಸೈನ್ ತುಂಬ ಚೆನ್ನಾಗಿದೆ. ಡೈರೆಕ್ಟಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.